ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನೀವೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಕೆಮಿಸ್ಟ್ರಿನ ಥರ್ಡ್ ಸೆಮ್ಮಲ್ಲಿ ಮೇಜರ್ ಸಬ್ಜೆಕ್ಟ್ ಆಗಿ DSc ಕೋರ್ಸ್ ಸಬ್ಜೆಕ್ಟ್ ಆಗಿ ನೀವು ತೊಗೊಂಡಿದ್ರೆ ಅದರಲ್ಲಿ ಆ್ಯಕ್ಚುಲಿ 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ ಇರುವಂಥದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವತ್ತಿಂದ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಅದರಲ್ಲಿ ಯೂನಿಟ್ 4ಅಲ್ಲಿ ಬರೆಯೋ ಸ್ಟೀರಿಯೋ ಕೆಮಿಸ್ಟ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಒಂದು ಯೂನಿಟ್ ಕಂಪ್ಲೀಟ್ಲಿ ಮುಗಿದ್ಮೇಲೆ ನಾನು ಇನ್ನೊಂದು ಯೂನಿಟ್ದು ವೀಡಿಯೋಸು ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಸದ್ಯಕ್ಕೆ ನನಗೆ ಯೂನಿಟ್ 4 ಹೇಳಿ. ಆ್ಯಕ್ಚುಲಿ ಈ ಸೆಮಿಸ್ಟ್ರಲ್ಲಿ ಹೇಗಿದೆ ಅಂತಂದರೆ 2 ಯೂನಿಟು ಫಿಸಿಕಲ್ ಕೆಮಿಸ್ಟ್ರಿ ಇದೆ ಅಥವಾ ಜನರಲ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಇನ್ನು 2 ಯೂನಿಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಅದರಲ್ಲಿ 3rd ಯೂನಿಟಲ್ಲೂ ನಿಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, 4th ಯೂನಿಟಲ್ಲೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ನಾನು ಫಸ್ಟ್ 4th ಯೂನಿಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದರಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಬರುತ್ತೆ. ಒಂದೊಂದು ಯೂನಿಟ್ ನಿಮಗೆ 14 ಅವರ್ಸ್ ಇರುತ್ತೆ. ಸೊ ಅದರಲ್ಲಿ ನಾನು ಇವತ್ತು ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಲಾಸಿಫಿಕೇಷನ್ ಆಫ್ ಐಸೋಮರ್ಸ್ ಅಂತ. ಸೊ ಇದಕ್ಕೆ ಹೊಸದಾಗಿ ಪ್ಲೇ ಲಿಸ್ಟ್ನ ನಾನು ಓಪನ್ ಮಾಡ್ತೀನಿ. 3rd ಸೆಮ್ DSc BSc ಅಂತ ಕೊಡ್ತೀನಿ. ಅಲ್ಲಿ ಹೋದರೆ ನಿಮಗೆ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು ಮೊದಲನೇ ವೀಡಿಯೋ. ಅದಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ ಐಸೋಮರ್ಸ್ ಅಂದರೆ ಏನು ಅಂತ. ಸ್ಟಡಿ ಆಫ್ ಸ್ಟೀರಿಯೋ ಐಸೋಮರ್ಸ್ಗೆ ಆ ಕಾನ್ಸೆಪ್ಟ್ಗೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಬಟ್ ನನಗೆ ಅದು ಅರ್ಥ ಆಗಬೇಕು ಅಂತಂದರೆ ಐಸೋಮರ್ಸ್ ಅಂದ್ರೇನು, ಅದನ್ನು ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡಿದ್ವಿ ಅದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಾಗತ್ತೆ. ಅಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಈ ಚಾಪ್ಟರ್ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಇನ್ ಆರ್ಡರ್ ಟು ಬ್ರಿಡ್ಜ್ ನಿಮಗೆ ಹಳೇದೊಂದು ನಾಲೆಡ್ಜ್ ಒಂದಷ್ಟು ನಾಲೆಡ್ಜ್ ಇರುತ್ತೆ, ಅದು ಮತ್ತು ಈಗ ಈ ಚಾಪ್ಟರ್ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ಕೆಲವೊಂದು ಟರ್ಮ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಅದರಲ್ಲಿ ಮೊದಲನೇ ಟರ್ಮ್ ಯಾವುದು ಅಂದರೆ ಐಸೋಮರ್ಸ್ ಅಂತ ಕರಿತೀವಿ. ಈ ಐಸೋಮರ್ಸ್ ಅಂತಂದರೆ ಏನು ಅಂದರೆ ದ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಐಸೋಮರ್ಸ್ ಅಂತ ಕರಿತೀವಿ. ಆ ಪ್ರಾಪರ್ಟೀಸ್ ಅಂತಂದರೆ ಅದು ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಬಯಾಲಜಿಕಲ್ ಪ್ರಾಪರ್ಟಿ ಆಗಿರ್ಬೋದು. ಇದಕ್ಕೆ ಈ ಪ್ರಾಪರ್ಟಿಗಳು ಬೇರೆ ಬೇರೆ ಇದ್ದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ. ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಆದರೆ ಮೇ ಆರ್ ಮೆ ನಾಟ್ ಹ್ಯಾವ್ ದಿ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ ಅದೇ ಇರ್ಬೋದು ಅಥವಾ ಅದು ಬಿಟ್ಟು ಬೇರೆ ಇರ್ಬೋದು. ಆದರೆ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಅದು ಬಯಾಲಜಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲಾಂದರೆ ಕೆಮಿಕಲ್ ಪ್ರಾಪರ್ಟಿ ಆಗಿರ್ಬೋದು. ಅಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ. ಈ ಐಸೋಮರ್ಸ್ ಏನಿದೆಯಲ್ಲ ಇದನ್ನು ನಾವು ಸ್ಟಡಿ ಮಾಡ್ತೀವಲ್ಲ ಅಥವಾ ಈ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಐಸೋಮೆರಿಸಮ್ ಅಂತ ಕರಿತೀವಿ. ನಾನು ಹೇಳ್ದಂಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂದರೆ ಅದು ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಅಂದರೆ ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟಿ ಆಗಿರ್ಬೋದು. ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ಏನು ಅಂತಂದರೆ ಫಿಸಿಕಲ್ ಆಗಿ ಮಾಡುವಂಥದ್ದು, ಯಾವುದೇ ರೀತಿ ಕೆಮಿಕಲಿ ಚೇಂಜ್ ಆಗದೇ ಇರುವಂಥದ್ದು. ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ವಿಸ್ಕಾಸಿಟಿ ಆಗಿರ್ಬೋದು, ಇದಕ್ಕೆಲ್ಲ ಅಥವಾ ಡೈಪೋಲ್ ಮೂಮೆಂಟ್ ಆಗಿರ್ಬೋದು. ಇದಕ್ಕೆಲ್ಲ ನಾನು ಏನಂತ ಹೇಳ್ತೀನಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀನಿ. ಕೆಮಿಕಲ್ ಪ್ರಾಪರ್ಟಿ ಅಂದರೆ ಯಾವುದೋ ಒಂದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಬೇಸ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಆಕ್ಸಿಡೇಷನ್ ಆಗ್ತಾಯಿದೆ, ರಿಡಕ್ಷನ್ ಆಗ್ತಾಯಿದೆ, ಆವಾಗ ಎರಡರದ್ದು ಬೇರೆ ಬೇರೆ ಆಗ್ತಾ ಇದೆ ಅಂತಾಗ ಅದನ್ನು ನಾನು ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಬಯಾಲಜಿಕಲ್ ಪ್ರಾಪರ್ಟಿ ಅಂತಂದರೆ ಅದು ಡೈಜೆಷನ್ ಆಗೋದಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ನಾವು ತಗೊಳ್ಳೋ ಅಂಥ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಆ ಕಾರ್ಬೋಹೈಡ್ರೇಟ್ಸಲ್ಲಿ ಎಷ್ಟೊಂದು ಥರ ಐಸೋಮರ್ಸ್ ಇರ್ತವೆ, ಆದರೆ ಒಂದು ಐಸೋಮರ್ ಮಾತ್ರ ನಮಗೆ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡೋವಂಥದ್ದು. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬಯಾಲಜಿಕಲ್ ಆ್ಯಕ್ಟಿವಿಟಿ ಅಂತ ಕೇಳ್ತೀವಿ. ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟಿ ಅಂತಂದರೆ ಏನು ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಓನ್ಲಿ ದ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಡಿಫರ್. ಅಂಥದಕ್ಕೆ ನಾವು ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈ ಐಸೋಮರ್ಸ್ಗೆ ಏನು ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಆದರೆ ಅದು ಫಿಸಿಕಲ್ ಪ್ರಾಪರ್ಟಿ ಬೇರೆ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟಿ ಬೇರೆ ಆಗಿರ್ಬೋದು, ಬಯಾಲಜಿಕಲ್ ಪ್ರಾಪರ್ಟಿ ಬೇರೆ ಆಗಿರ್ಬೋದು, ಇಲ್ಲಾಂದರೆ ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟೀಸು ಬೇರೆ ಆಗಿದ್ದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಅಂಥ ಸೆಟ್ ಆಫ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ. ಆ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಐಸೋಮೆರಿಸಮ್ ಅಂತ ಹೇಳ್ತೀವಿ. ಇಲ್ಲಿ ನಾನು ವರ್ಡ್ ಏನು ಹೇಳ್ತಾ ಇದ್ದೀನಿ, ಫೆನಾಮಿನನ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಫೆನಾಮಿನನ್ ಅಂದರೆ ಇಟ್ ಈಸ್ ದೇರ್ ಇನ್ ದಿ ನೇಚರ್, ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದಿ ನೇಚರ್.
ಆವಾಗ ನಾನು ವರ್ಡು ಫೆನಾಮಿನನ್ ಅಂತ ಯೂಸ್ ಮಾಡ್ತೀನಿ. ನಾನೇ ಕ್ರಿಯೇಟ್ ಮಾಡೋದಾದರೆ, ಲ್ಯಾಬಲ್ಲಿ ನಾನೇ ಮಾಡೋದಾದರೆ ಪ್ರೋಸೆಸ್ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಎ ಪ್ರೋಸೆಸ್. ಐಸೋಮೆರಿಸಮ್ ಇಸ್ ಅ ಫೆನಾಮಿನನ್. ಹಂಗಂದ್ರೆ ಇರುವಂಥ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸೂ ಐಸೋಮೆರಿಸಮ್ ಎಕ್ಸಿಬಿಟ್ ಮಾಡುತ್ತಾ ಇಲ್ಲ, ಕೆಲವೊಂದು ಮಾತ್ರ ಎಕ್ಸಿಬಿಟ್ ಮಾಡುತ್ತೆ. ಆ ಕೆಲವೊಂದು ನೋಡಿಕೊಂಡು ಯಾವ್ಯಾವುದು ಹೇಗೆ ಎಕ್ಸಿಬಿಟ್ ಮಾಡುತ್ತೆ ಅಂತ ಇಟ್ಸ್ ದೇರ್ ಇನ್ ದಿ ನೇಚರ್. ಆವಾಗ ನಾನು ಏನಂತ ವರ್ಡ್ ಯೂಸ್ ಮಾಡ್ತೀನಿ, ಫೆನಾಮಿನನ್ ಅಂತ ವರ್ಡ್ನ ಯೂಸ್ ಮಾಡ್ತೀನಿ. Isomerism is a phenomenon in which the organic compounds, they're going to have same molecular formula but they're going to have different properties. ಅಂಥದಕ್ಕೆ ನಾವು ಏನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ. ಆ ಫೆನಾಮಿನನ್ಗೆ ನಾನು ಏನಂತ ಕರಿತೀನಿ, ಐಸೋಮೆರಿಸಮ್ ಅಂತ ಕರಿತೀನಿ. ಈ ಐಸೋಮೆರಿಸಮ್ನ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ, ಕ್ಲಾಸಿಫಿಕೇಷನ್ ಮಾಡ್ತೀನಿ ಅಂತಂದರೆ ಬ್ರಾಡಾಗಿ ಎರಡು ರೀತಿಯಾಗಿ ಕ್ಲಾಸಿಫಿಕೇಷನ್ ಮಾಡ್ತೀನಿ. ಒಂದಕ್ಕೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀನಿ. ಈ ಸ್ಟ್ರಕ್ಚರಲ್ ಐಸೋಮರ್ಸ್ನ ನೀವು ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರ. ಇಲ್ಲೇನು ಅಂತಂದರೆ, ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಬೇರೆ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಆ ಫೆನಾಮಿನನ್ಗೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಅದೇ ಥರ ಸ್ಟೀರಿಯೋ ಐಸೋಮೆರಿಸಮಲ್ಲೂ ಏನಾಗ್ತಾ ಇದೆ ಅಂದರೆ, ದೀಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ stereochemical properties. They're going to have different arrangement of atom in space. They're going to have three-dimensional arrangement of atom in space will vary. ಅಂತ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಆ ಸ್ಟೀರಿಯೋ ಐಸೋಮರ್ಸ್ನ ಓದೋದಿವಲ್ಲ, ಸ್ಟಡಿ ಆಫ್ ಸ್ಟೀರಿಯೋ ಐಸೋಮರ್ಸ್ ಏನಿದೆಯಲ್ಲ, ಆ ಚಾಪ್ಟ್ರಿಗೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಓದ್ತಾ ಇರೋವಂಥದ್ದು ಸ್ಟೀರಿಯೋ ಕೆಮಿಸ್ಟ್ರಿ ಓದ್ತೀರಾ. ಅದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಅದಕ್ಕಿಂತ ಮುಂಚೆ ಇರುವಂಥದ್ದು ನಿಮಗೆ ಗೊತ್ತಿರಬೇಕು. ಸ್ಟ್ರಕ್ಚರಲ್ ಐಸೋಮರ್ಸಲ್ಲಿ ಚೈನ್ ಇದೆ, ಪೊಸಿಷನ್ ಇದೆ, ಫಂಕ್ಷನಲ್ ಇದೆ, ಮೆಟಮರ್ಸ್ ಅಂತ ಕರಿತೀವಿ, ಟಾಟಮರ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ 5 ವೆರೈಟಿ ಇದೆ. ಅದೇ ಥರ ಸ್ಟೀರಿಯೋ ಐಸೋಮರ್ನ ತೊಗೊಂಡ್ರೆ ಅದರಲ್ಲಿ 2 ವೆರೈಟಿ ನಿಮಗೆ ಬರ್ತಾ ಹೋಗುತ್ತೆ. ಏಕೆನ್ ಐಸೋಮೆರಿಸಮ್ನ ನಾವು ಈ ರೀತಿನೂ ಕನ್ಸಿಡರ್ ಮಾಡ್ಕೋಬೋದು. ಇದನ್ನೇ ಹೇಳ್ತಾ ಇದ್ದೀನಿ, ಚೈನ್ ಇದೆ, ಪೊಸಿಷನ್ ಇದೆ, ಫಂಕ್ಷನಲ್ ಇದೆ, ಮೆಟಮರ್ಸು, ಟಾಟಮರ್ಸ್. ಇದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಸ್ಟ್ರಕ್ಚರಲ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೇನು, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇದ್ದರೆ ಅಂಥದಕ್ಕೆ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಸ್ಟೀರಿಯೋ ಐಸೋಮರ್ಸ್ ಅಂದ್ರೇನು, ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ 3-dimensional ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ವಿಲ್ ವೇರಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಅದರಲ್ಲಿ 2 ವೆರೈಟಿ ಇದೆ, 2 ಟೈಪ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಆಪ್ಟಿಕಲ್ಲು ಮತ್ತು ಜಮ್ಟ್ರಿಕಲ್ಲು. ನಿಮ್ಮ ಸೆಮಿಸ್ಟ್ರಿಗೆ ನಿಮ್ಮ ಸಿಲೆಬಸ್ ಪ್ರಕಾರ ಬರೀ ಸ್ಟೀರಿಯೋ ಐಸ್ ಮಾತ್ರ ಓದ್ತೀರಾ. ಸ್ಟೀರಿಯೋ ಐಸೋಮರ್ಸ್ ಅಂತಂದರೆ ಆಪ್ಟಿಕಲ್ ಐಸೋಮರ್ಸು, ಜಮ್ಟ್ರಿಕಲ್ ಐಸೋಮರ್ಸ್ನ ಓದ್ತೀರಾ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಇದರೊಂದು ಐಡಿಯಾ ಇರಬೇಕು, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಏನು ಅಂತ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ಕಾಲ್ಡ್ ಆಸ್ ಸ್ಟ್ರಕ್ಚರಲ್ ಐಸೋಮರ್ಸ್. ಈ ಸ್ಟ್ರಕ್ಚರಲ್ ಐಸೋಮರ್ಸ್ಗೆ ಬೇರೆ ಬೇರೆ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಈ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಅದರಲ್ಲಿ 5 ವೆರೈಟಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ಥರ ಸ್ಟೀರಿಯೋ ಐಸೋಮರ್ಸ್ ಅಂದರೆ, ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ 3 dimension. ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್. ಅಂಥದಕ್ಕೆ ನಾವು ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ ಇದೆ, ಆಪ್ಟಿಕಲ್ ಮತ್ತು ಜಮೆಟ್ರಿಕಲ್ಲು. ಈಗ ಒಂದೊಂದನ್ನೇ ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗೋಣ ವಿತ್ ಅನ್ ಎಕ್ಸಾಂಪಲ್. ಕಾಂಪೌಂಡ್ಸ್ ವಿತ್ ಅ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ, ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಐಸೋಮರ್ಸಲ್ಲಿ ಮೊದಲನೇದೇನಿದೆಯಲ್ಲ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಹಿಯರ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ different structural formula that arises due to different arrangement of carbon skeleton. ಅಂಥದಕ್ಕೆ ನಾವೇನಂತ ಕರಿತೀವಿ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಕಾರ್ಬನ್ ಸ್ಕೆಲಿಟನ್ ಅಂದರೆ ನಿಮ್ಮದು ಪ್ರಿನ್ಸಿಪಲ್ ಚೈನ್ ಏನಿರುತ್ತಲ್ಲ, ಪೇರೆಂಟ್ ಚೈನ್ ಅಂತ ಯಾವುದನ್ನ ಕರಿತೀವಲ್ಲ, ಅದರಲ್ಲಿರುವಂಥ ನಂಬರ್ ಆಫ್ ಕಾರ್ಬನ್ ಆಟಮ್ ಏನಾಗುತ್ತಲ್ಲ, ದಟ್ ಗೋಯಿಂಗ್ ಟು ವೇರಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯೂಟೇನ್ನ ತೊಗೊಂಡಿದ್ದೀನಿ. ಬ್ಯೂಟೇನಲ್ಲಿ ಏನಾಗ್ತಿದೆ, C4H10 ಇದೆ ಮಾಲಿಕ್ಯುಲರ್ ಫಾರ್ಮುಲಾ. ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ನಾನು 2 ಥರ ಬರಿಬೋದು. ಒಂದಕ್ಕೆ ಬ್ಯೂಟೇನ್ ಅಂತ ಕರಿತೀನಿ, ಇನ್ನೊಂದಕ್ಕೆ 2-methyl propane ಅಂತ ಹೇಳ್ತೀನಿ. ಬ್ಯೂಟೇನಲ್ಲಿ ಕಾರ್ಬನ್ ಸ್ಕೆಲಿಟನ್ ಎಷ್ಟಿದೆ, ಕಾರ್ಬನ್ನು 4 ಕಾರ್ಬನ್ ಆಟಮ್ ಇದೆ. ಆದರೆ 2-methyl propaneನಲ್ಲಿ ಕಾರ್ಬನ್ ಸ್ಕೆಲಿಟನಲ್ಲಿ ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ ಇದೆ. ಸೊ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆಟಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಚೈನ್ ಐಸೋಮರ್ಸ್ is a type of structural isomer in which they're going to have the different arrangement of atoms
in a particular skeleton they're going to have the different arrangement of atom that leads to the different root word. ಅಂಥದಕ್ಕೆ ನಾವೇನಂತ ಕರಿತೀವಿ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಈ ಚೈನ್ ಐಸೋಮರ್ಗೆ ಏನಾಗುತ್ತೆ, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ. ಈ ಸ್ಟ್ರಕ್ಚರಲ್ ಐಸೋಮರ್ಸ್ಗೆ ಏನಾಗ್ತಿದೆ, ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ, ಫಿಸಿಕಲ್ ಪ್ರಾಪರ್ಟಿ ಡಿಫರ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಈ ಚೈನ್ ಐಸೋಮರಿಸಮ್ ಎಕ್ಸಿಬಿಟ್ ಆಗಬೇಕು ಅಂದರೆ ಮಿನಿಮಮ್ 4 ಕಾರ್ಬನ್ ಆಟಮ್ ಇರಲೇಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಅಗೇನ್ ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದಂಗೆ ನನಗೆ ಇದ್ರದ್ದು ಎಫೆಕ್ಟ್ ಏನು ಗೊತ್ತಾಗ್ತಾ ಇದೆ ಅಂದರೆ, ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಹೋದಂಗೆ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಲೋಯರ್ ಆಗ್ತಾ ಹೋಗುತ್ತೆ. ಅದೇ ಥರ ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪೆಂಟೇನ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ C5H12ನ ತೊಗೊಂಡಿದ್ದೀನಿ. ಒಟ್ಟು ಅದನ್ನು ನಾನು 3 ರೀತಿಯಲ್ಲಿ ಅರೇಂಜ್ ಮಾಡ್ಬೋದು. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ವಿತ್ C5H12 ಅದನ್ನು ನಾನು 3 ರೀತಿಯಾಗಿ ಅರೇಂಜ್ ಮಾಡ್ಬೋದು. ಒಂದಕ್ಕೆ ಪೆಂಟೇನ್ ಅಂತ ಕರಿತೀನಿ, ಇನ್ನೊಂದಕ್ಕೆ 2-ಮೀಥೈಲ್ ಬ್ಯೂಟೇನ್ ಅಂತ ಕರಿತೀನಿ, ಇನ್ನೊಂದಕ್ಕೆ 2,2-ಡೈಮೀಥೈಲ್ ಪ್ರೋಪೇನ್ ಅಂತ ಹೇಳ್ತೀನಿ. ಪ್ರತಿ ಸಲನೂ ಕಾರ್ಬನ್ ಸ್ಕೆಲೆಟನ್ ಏನಾಗ್ತಾ ಇದೆ, ಚೇಂಜ್ ಆಗ್ತಿದೆ. ಮೊದಲನೇದಲ್ಲಿ ಏನಾಗ್ತಿತ್ತು, 5 ಕಾರ್ಬನ್ ಆಟಮ್ ಇದೆ. ಎರಡನೇದಲ್ಲಿ ಏನಾಗಿದೆ, 4 ಕಾರ್ಬನ್ ಆಟಮ್ ಇದೆ. ನೆಕ್ಸ್ಟ್ರಲ್ಲಿ ಏನಾಗ್ತಿದೆ, ಬರೀ 3 ಕಾರ್ಬನ್ ಆಟಮ್ ಇದೆ. ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಇದೆ. ಬ್ರಾಂಚಿಂಗ್ ಜಾಸ್ತಿ ಆದಂಗೆ ಅದರದ್ದು ಫಿಸಿಕಲ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ, ಡಿಫರ್ ಆಗ್ತಾ ಹೋಗುತ್ತೆ. ಈ ಥರ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಅದೇ ಥರ ಎರಡನೇ ಐಸೋಮರ್ಸ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಇಟ್ಸ್ ಆಲ್ಸೋ ಎ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್ ಇನ್ ವಿಚ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ದಟ್ ಅರೈಸಸ್ due to the change in position of the substituent, change in the position of the functional group, change in the position of the unsaturation, maybe a double bond or a triple bond. ಇಂಥದಕ್ಕೆ ನಾವೇನಂತ ಕರಿತೀವಿ, ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀರಿ. ಕಾರ್ಬನ್ ಸ್ಕೆಲೆಟನ್ ಸೇಮೇ ಇರುತ್ತೆ, ರೂಟ್ ವರ್ಡು ಸೇಮೇ ಇರುತ್ತೆ, ಬಟ್ ಚೇಂಜ್ ಆಗೋದೇನು, ಪೊಸಿಷನ್. ಫಂಕ್ಷನಲ್ ಗ್ರೂಪ್ದು ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಬಟ್ ಪೊಸಿಷನ್ ಏನಾಗುತ್ತಲ್ಲ ಅದು ಡಿಫರ್ ಆಗುತ್ತೆ. ಅಂಥದಕ್ಕೆ ನಾವು ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ, ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರೊಪೆನಾಲ್ನ ತೊಗೊಂಡಿದ್ದೀನಿ. ಎರಡು ಕಡೆಗೂ ನಾನು ಏನು ಮಾಡ್ತಾ ಇದ್ದೀನಿ, OH ಗ್ರೂಪ್ನ ಫಂಕ್ಷನಲ್ ಗ್ರೂಪ್ ತೊಗೊಂಡಿದ್ದೀನಿ. ಆದರೆ ಮೊದಲನೇ ಕೇಸಲ್ಲಿ OH ಗ್ರೂಪ್ ಇಸ್ ಅಟ್ಯಾಚ್ಡ್ ಟು ಕಾರ್ಬನ್ ನಂಬರ್ 1, ವೆರಾಸ್ ಇನ್ ದಿ ಸೆಕೆಂಡ್ ಕೇಸ್ 2-ಪ್ರೊಪೆನಾಲಲ್ಲಿ OH ಗ್ರೂಪ್ ಇಸ್ ಅಟ್ಯಾಚ್ಡ್ ಟು ಸೆಕೆಂಡ್ ಕಾರ್ಬನ್ ಆಟಮ್. ಕಾರ್ಬನ್ ಸ್ಕೆಲಿಟನ್ ಏನಾಗಿದೆ, 2ರಲ್ಲೂ ಪ್ರೋಪೇ ಇದೆ, 2ರಲ್ಲೂ 3 ಕಾರ್ಬನ್ ಆಟಮೇ ಇದೆ. ಆದರೆ ಆ ಫಂಕ್ಷನಲ್ ಗ್ರೂಪ್ ಏನಿದೆಯಲ್ಲ ಅದು ಫಸ್ಟ್ ಕಾರ್ಬನ್ ಆಟಮಲ್ಲಿ ಒಂದು ಕೇಸಲ್ಲಿ ಅಟ್ಯಾಚ್ ಆಗ್ತಿದೆ, ಇನ್ನೊಂದು ಕೇಸಲ್ಲಿ ಅದು ಸೆಕೆಂಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗ್ತಾ ಇದೆ. ಸೊ ದೇರ್ ಇಸ್ ಎ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, but they are going to have different structural formula that arises due to change in the position of the functional group. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಅದೇ ರೀತಿ ದೇರ್ ಮೇ ಬಿ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಿ ಅನ್ಸ್ಯಾಚುರೇಷನ್, ಡಬಲ್ ಬಾಂಡ್ ಇರುವಂಥದ್ದು, ಟ್ರಿಪಲ್ ಬಾಂಡ್ ಇರುವಂಥದ್ದು ಚೇಂಜ್ ಆಗಿರ್ಬೋದು. ಎರಡನೇ ಕೇಸಲ್ಲಿ ತಗೊಳ್ಳಿ, ಬ್ಯೂಟಿನ ತಗೊಳ್ತಾ ಇದ್ದೀನಿ, 1 ಬ್ಯೂಟಿನು 2 ಬ್ಯೂಟಿನ ತಗೊಳ್ತಾ ಇದ್ದೀನಿ. ಇಲ್ಲೂ ಕಾರ್ಬನ್ ಸ್ಕೆಲಿಟನ್ ಏನಾಗಿದೆ, 2 ಕೇಸಲ್ಲೂ 4 ಕಾರ್ಬನ್ ಆಟಮ್ ಇದೆ. ಆದರೆ ಮೊದಲನೇದರಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ, ಎರಡನೇದಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಹಿಯರ್ ಇಟ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ವೇರಿ ಆಗ್ತಾ ಇದೆ. ದಟ್ ಈಸ್ ಡ್ಯೂ ಟು ದಿ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಅದೇ ರೀತಿ ಏನಾಗ್ತಿದೆ, ಅನ್ಸ್ಯಾಚುರೇಟೆಡ್ನ ಕಾಂಪೌಂಡ್ನ ತೊಗೊಂಡ್ರೆ 1,2 ಇರ್ಬೋದು, 1,3 ಇರ್ಬೋದು, 1,4 ಇರ್ಬೋದು. ಆರ್ಥೋ, ಪ್ಯಾರಾ, ಮೆಟಾ ಅಂತ ಏನು ಕರಿತೀವಲ್ಲ, ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ ಅಥವಾ ಸಬ್ಸ್ಟಿಟ್ಯೂಯೆಂಟು ಸೇಮ್ ಇದೆ, ಆದರೆ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟು ಚೇಂಜ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೊಸಿಷನ್ ಐಸೋಮರ್ಸ್ ಅಂತೀವಿ. ಅದೇ ರೀತಿ ಥರ್ಡ್ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್ ಏನಿದೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ದಟ್ ಅರೈಸಸ್ ಡ್ಯೂ ಟು ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಫಂಕ್ಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಇಲ್ಲೇನಾಗ್ತಿದೆ, ಕಾರ್ಬನ್ ಸ್ಕೆಲಿಟನ್ ಸೇಮ್ ಇರುತ್ತೆ, ಆದರೆ ಫಂಕ್ಷನಲ್ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಡಿಫರ್ ಆಗುತ್ತೆ. ಈ ಐಸೋಮರ್ಸನ್ನು ಕೆಮಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಆಗುತ್ತೆ, ಫಿಸಿಕಲ್ ಪ್ರಾಪರ್ಟಿನೂ ಡಿಫರೆಂಟ್ ಆಗುತ್ತೆ. ಚೈನ್ ಮತ್ತು ಪೊಸಿಷನ್ ತೊಗೊಂಡ್ರೆ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇತ್ತು, ಓನ್ಲಿ ಫಿಸಿಕಲ್ ಪ್ರಾಪರ್ಟಿ ಡಿಫರ್ ಆಗ್ತಾ ಇತ್ತು. ಸಿನ್ಸ್ ಫಂಕ್ಷನಲ್ ಗ್ರೂಪ್ ಚೇಂಜ್ ಆಗ್ತಾ ಇರೋದಕ್ಕೋಸ್ಕರ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಗ್ತಿದೆ, ಫಿಸಿಕಲ್ ಪ್ರಾಪರ್ಟಿನೂ ಚೇಂಜ್ ಆಗ್ತಾ ಇದೆ. ಯೂಶಲಿ ಈಥರು, ಆಲ್ಕೋಹಾಲು, ಅದೇ ಥರ ಕೀಟೋನು ಮತ್ತು ಆಲ್ಡಿಹೈಡು, ಆ್ಯಸಿಡು, ಎಸ್ಟರು, ಇವೆಲ್ಲನೂ ನಮಗೆ ಫಂಕ್ಷನಲ್ ಐಸೋಮರ್ಸ್ ಆಗುತ್ತೆ. If they are going to have same molecular formula,
but they're going to have the different structural formula that arises due to the different in their functional group. ಅಂಥದಕ್ಕೆ ನಾವು ಫಂಕ್ಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಡೈ ಈಥೈಲ್ ಈಥರ್ ಇದೆ, ಫಂಕ್ಷನಲ್ ಗ್ರೂಪು. ಇಲ್ಲಿ ಈಥರ್ ಇದೆ. ಅದೇ ಥರ ಬ್ಯೂಟನಾಲಲ್ಲಿ ಆಲ್ಕೋಹಾಲ್ ಇದೆ. ಪ್ರೊಪನೋನಲ್ಲಿ ಕೀಟೋನ್ ಇದೆ, ಪ್ರೊಪೆನಾಲಲ್ಲಿ ಆಲ್ಡಿಹೈಡ್ ಇದೆ. ಅದೇ ಥರ ಬ್ಯೂಟನೋಯಿಕ್ ಆ್ಯಸಿಡಲ್ಲಿ COOH ಗ್ರೂಪ್ ಇದೆ. ಎಥೆನಯೋಟಲ್ಲಿ ಏನಾಗ್ತಾ ಇದೆ, ಎಸ್ಟರ್ ಗ್ರೂಪ್ ಇದೆ. ಈ ರೀತಿಯಾಗಿರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಫಂಕ್ಷನ್ ಐಸೋಮರ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಫೋರ್ತ್ ಟೈಪ್ ಇದೆ. ಇಲ್ಲೇನಾಗುತ್ತೆ ಅಂದರೆ ದಿಸ್ ಆಲ್ಸೋ ಸ್ಟ್ರಕ್ಚರಲ್ ಐಸೋಮರ್ in which they are going to have same molecular formula, but they are going to have different structural formula that arises due to the different arrangement of alkyl group across the functional group or around the functional group. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಾಮರ್ಸ್ ಅಂತ ಕರಿತೀವಿ. ಆದರೆ ಇಲ್ಲೇನಾಗ್ತಿದೆ, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಂಕ್ಷನಲ್ ಗ್ರೂಪ್. ಆದರೆ ಫಂಕ್ಷನಲ್ ಐಸೋಮರ್ಸಲ್ಲಿ ಏನಾಗ್ತಿತ್ತು, ಫಂಕ್ಷನಲ್ ಗ್ರೂಪ್ ಡಿಫರ್ ಆಗ್ತಿತ್ತು. ಆದರೆ ಇಲ್ಲೇನಾಗ್ತಿದೆ, ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ, ಆದರೆ ಅರೌಂಡ್ ದಿ ಫಂಕ್ಷನಲ್ ಗ್ರೂಪ್ ಆಲ್ಕೈಲ್ ಗ್ರೂಪ್ ಅರೇಂಜ್ಮೆಂಟ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಾಮರ್ಸ್ ಅಂತ ಕರಿತೀವಿ. ಇಲ್ಲೇನು ಅಂತಂದರೆ ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಬಟ್ ಸೇಮ್ ಕೆಮಿಕಲ್ ಪ್ರಾಪರ್ಟಿ. ಫಂಕ್ಷನಲ್ ಗ್ರೂಪ್ ಸೇಮ್ ಇರೋದಕ್ಕೋಸ್ಕರ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ, ಆದರೆ ಫಿಸಿಕಲ್ ಪ್ರಾಪರ್ಟಿ ಡಿಫರ್ ಆಗ್ತಾ ಇರುತ್ತೆ. ಯೂಶಲಿ ಕೀಟೋನ್ಸು, ಈಥರ್ಸು, ಅಮೈನ್ಸು, ದೇ ಗೋಯಿಂಗ್ ಟು ಶೋ ದಿಸ್ ಟೈಪ್ ಆಫ್ ಐಸೋಮೆರಿಸಮ್. ಮೊದಲನೇ ತೊಗೊಳ್ಳೋದಾದ್ರೆ ಡೈ ಈಥೈಲ್ ಈಥರ್ ಇದೆ ನೋಡಿ. ಎರಡು ಕೇಸಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಈಥರ್ ಗ್ರೂಪ್ನೇ ತೊಗೊಂಡಿದ್ದೀನಿ. ಒಂದು ಕೇಸಲ್ಲಿ ಡೈ ಈಥೈಲ್ ಈಥರ್ ಆಗ್ತಿದೆ, ಇನ್ನೊಂದು ಕೇಸಲ್ಲಿ ಮೀಥೈಲ್ ಪ್ರೊಪೈಲ್ ಈಥರ್ ಆಗ್ತಾ ಇದೆ. ಎರಡು ಕಡೆಗೂ ಏನಾಗ್ತಾ ಇದೆ, ಸೇಮ್ ನಂಬರ್ ಆಫ್ ಕಾರ್ಬನ್ ಸ್ಕೆಲೆಟನ್ ಸೇಮ್ ಇದೆ, ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ, ಆದರೆ ಅರೇಂಜ್ಮೆಂಟ್ ಆಫ್ ಆಲ್ಕೈಲ್ ಗ್ರೂಪ್ ಅಕ್ರಾಸ್ ದಿ ಫಂಕ್ಷನಲ್ ಗ್ರೂಪ್. ಮೊದಲನೇ ಕೇಸಲ್ಲಿ ಏನಾಗ್ತಿದೆ, ಫಂಕ್ಷನಲ್ ಗ್ರೂಪ್ O ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಈ ಕಡೆಗೆ 2 ಕಾರ್ಬನ್ ಆಟಮ್ ಇದೆ, ಈ ಕಡೆಗೆ 2 ಕಾರ್ಬನ್ ಆಟಮ್ ಇದೆ. ಸೆಕೆಂಡ್ ಕೇಸಲ್ಲಿ ತೊಗೊಳ್ಳೋದಾದರೆ ಒಂದು ಕಡೆಗೆ ಅಕ್ರಾಸ್ ದಿ ಫಂಕ್ಷನಲ್ ಗ್ರೂಪ್, ಒಂದು ಕಡೆಗೆ 1 ಗ್ರೂಪ್ ಇದೆ, ಇನ್ನೊಂದು ಕಡೆಗೆ ಇನ್ನೂ 3 ಗ್ರೂಪ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಾಮರ್ಸ್ ಅಂತ ಕರಿತೀವಿ. ಅಮೈನ್ಸಲ್ಲೂ ಹಾಗೆ. ಇನ್ನು ಸೆಕೆಂಡ್ ಎಕ್ಸಾಂಪಲಿ ಡೈ ಈಥೈಲ್ ಅಮೈನ್ ಕೊಡ್ತಾ ಇದ್ದೀನಿ, ಇನ್ನೊಂದಲ್ಲಿ ಮೀಥೈಲ್ ಪ್ರೊಪೈಲ್ ಅಮೈನ್ನ ತೊಗೊಳ್ತಾ ಇದ್ದೀನಿ. NH ಗ್ರೂಪ್ ಏನಿದೆಯಲ್ಲ, ಅಮೈನ್ ಗ್ರೂಪ್ ಇದೆ. ಆ ಅಮೈನ್ ಗ್ರೂಪ್ ಏನಾಗ್ತಿದೆ, ಒಂದು ಕಡೆಗೆ ನಿಮಗೆ 2 ಕಾರ್ಬನ್ ಆಟಮ್ ಇದೆ, ಇನ್ನೊಂದು ಕೇಸಲ್ಲಿ ಒಂದು ಕಡೆಗೆ 3 ಕಾರ್ಬನ್ ಆಟಮ್ ಇದೆ. ಈ ರೀತಿಯಾಗಿರುತ್ತಲ್ಲ, ಅಂಥ ಐಸೋಮರ್ಸ್ಗೆ, ಅಂಥ ಸ್ಟ್ರಕ್ಚರಲ್ ಐಸೋಮರ್ಸ್ಗೆ ನಾವು ಮೆಟಾಮರ್ಸ್ ಕರಿತೀವಿ. ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಸ್ಟ್ರಕ್ಚರಲ್ ಐಸೋಮರ್ಸ್ಗೆ, ಅದಕ್ಕೆ ಟಾಟೋಮರ್ಸ್ ಅಂತ ಕರಿತೀವಿ. These are the organic compounds. They are going to have same molecular formula, but they are going to have different structural formula that arises due to the dynamic equilibrium between the two functional groups, which are spontaneously interconvert from one form to another form. That type of isomers we are going to call it as tautomers. Different functional group irutte illi. ಆಮೇಲೆ they will be in a dynamic equilibrium. The functional groups are spontaneously interconvertible and exist in a dynamic equilibrium. Dynamic equilibrium ಅಂದ್ರೆ ಏನು, ಅವೆರಡರ ಮಧ್ಯದಲ್ಲಿ ಏನಾಗ್ತಿದೆ, they keep on flipping from one form to another form. ಅವೇನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಯಾವುದೋ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಆಫ್ ಟೈಮಲ್ಲಿ ತೊಗೊಂಡಾಗ ಅದನ್ನು ಒಂದು 50% ಇದ್ದರೆ ಇನ್ನೊಂದು 50% ಇರುತ್ತೆ, ಒಂದು 60% ಇದ್ದರೆ ಇನ್ನೊಂದು 40% ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈನಮಿಕ್ ಈಕ್ವಿಲಿಬ್ರಿಯಮ್. ದೇ ಕೀಪ್ ಆನ್ ಚೇಂಜಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ಅಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಟಾಟೋಮರ್ಸ್ ಅಂತ ಕರಿತೀವಿ. ಆದರೆ ಈ ಐಸೋಮರ್ಸ್ಗೆ ಬೇರೆದೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಬೇರೆ ಬೇರೆ ಐಸೋಮರ್ಸು ದೇ ಹ್ಯಾಡ್ ದಿ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಆದರೆ ಈ ಟಾಟೋಮರ್ಸ್ಗೆ ತೊಗೊಂಡ್ರೆ ದೇ ಡು ನಾಟ್ ಹ್ಯಾವ್ ದಿ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಎರಡೂ ಏನಾಗಿರುತ್ತೆ, ದಿ ಕೀಪ್ ಆನ್ ಚೇಂಜಿಂಗ್. ಇದು ಇಂಡಿಪೆಂಡೆಂಟಾಗಿ ನಾನು ಇದನ್ನೇ ತಗೊಳಕ್ಕಾಗಲ್ಲ, ಇಂಡಿಪೆಂಡೆಂಟಾಗಿ ಅದನ್ನೇ ನಾನು ಮಾಡೋಕ್ಕಾಗಲ್ಲ. ಅಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಟಾಟೋಮರ್ಸ್ ಅಂತ ಕರಿತೀವಿ. ಎಷ್ಟೋ ಥರ ಟಾಟೋಮರ್ಸ್ ಇದೆ, ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ನೀವು ಕೀಟೋ ಇನಾಲ್ ಟಾಟೋಮರ್ಸ್ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗುತ್ತೆ. ಆಲ್ ಕಾರ್ಬನೈಲ್ ಕಾಂಪೌಂಡ್ಸ್, ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು, ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಟಾಟೋಮರ್ಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು ಕೀಟೋ ಫಾರ್ಮಲ್ಲಿದೆ, ಇನ್ನೊಂದು ಇನಾಲ್ ಫಾರ್ಮಲ್ಲಿದೆ. ಅವೆರಡರ ಮಧ್ಯೆ ಡೈನಮಿಕ್ ಈಕ್ವಿಲಿಬ್ರಿಯಮ್ ಇದೆ. ಸೊ ದೀಸ್ ಆರ್ ದಿ 5 ಡಿಫೆಕ್ಟ್ಸ್ ಆಫ್ ಸ್ಟ್ರಕ್ಚರಲ್ ಐಸೋಮರ್ಸ್ ಯು ಕಮ್ ಅಕ್ರಾಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದೆಲ್ಲ ಏನಂತ ಕರಿತೀವಿ ನಾವು, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಐಸೋಮರ್ಸ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ದಟ್ ಅರೈಸಸ್ ಡ್ಯೂ ಟು ಚೇಂಜ್ ಇನ್ ದೇರ್ ಸ್ಟ್ರಕ್ಚರಲ್ ಫಾರ್ಮುಲಾ. ಅಂಥದಕ್ಕೆ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ.
ಆದರೆ ಇನ್ನೊಂದು ಟೈಪ್ ಇದೆ, ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಎ 3 ಡೈಮೆನ್ಷನಲ್ ಸ್ಪೇಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಈ ಸ್ಟೀರಿಯೋ ಐಸೋಮರ್ಸ್ ಏನಾಗ್ತಿರ್ಬೋದು ಅಂತಂದರೆ ಅದರಲ್ಲಿ 2 ಟೈಪ್ ಇದೆ. ಅದರಲ್ಲಿ ಮೊದಲನೇದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. These are the 2 different isomers, these are the 2 organic compounds which going to behave differently. They're going to orient, they're going to rotate themselves in opposite direction when plane polarized light falls on them. ಇಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. They differ only in the direction of the rotation of the plane polarized light. ಈ ಮಾಲಿಕ್ಯೂಲ್ ಮೇಲೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಬಿದ್ದಾಗ ಆ ಐಸೋಮರ್ಸ್ ಏನು ಮಾಡುತ್ತೆ, ಒಂದು ಟೈಪ್ ಆಫ್ ಐಸೋಮರ್ಸ್ ಇಟ್ ಗೋಯಿಂಗ್ ಟು ರೊಟೇಟ್ ಇನ್ ಎ ರೈಟ್ ಆ್ಯಂಗಲ್, ಅದರ್ ಒನ್ ವಿಲ್ ಗೋಯಿಂಗ್ ಟು ರೊಟೇಟ್ ಇನ್ ಎ ಲೆಫ್ಟ್ ಸೈಡ್, ಅಥವಾ ಒನ್ ವಿಲ್ ಗೋಯಿಂಗ್ ಟು ರೊಟೇಟ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್, ಅದರ್ ಒನ್ ವಿಲ್ ಗೋಯಿಂಗ್ ಟು ರೊಟೇಟ್ ಇನ್ ಎ ನೆಗೆಟಿವ್ ಡೈರೆಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸಲ್ಲಿ. ಅಂಥ ಟೈಪ್ ಆಫ್ ಸ್ಟೀರಿಯೋ ಐಸೋಮರ್ಸ್ಗೆ ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಈ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಹಿಯರ್ ದ ಕಾಂಪೌಂಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, same structural formula, but they are going to have the different arrangement of atom in space. Particularly the different arrangement of atom in space going to orient, going to rotate the plane polarized light in different direction ಆಯಿತು ಅಂದರೆ ಅಂಥದಕ್ಕೆ ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಇಲ್ಲೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಾನಿಲ್ಲಿ ಟಾಟಾರಿಕ್ ಆ್ಯಸಿಡ್ನ ಬರ್ತಿದ್ದೀನಿ. ನೀವು ಸ್ಟ್ರಕ್ಚರ್ನ ನೋಡಿದ್ರೆ ಅಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸೆಕೆಂಡ್ ಕಾರ್ಬನ್ ಮತ್ತು ಥರ್ಡ್ ಕಾರ್ಬನ್ ಆಟಮಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ ಏನಾಗ್ತಾ ಇದೆ, ಡಿಫರ್ ಆಗ್ತಾ ಇದೆ. ಸೊ ಮೊದಲನೇದು ಇರುವಂಥದ್ದು ಒಂದು ಟೈಪ್ ಆಫ್ ಐಸೋಮರ್ ಅಂತ ಕರಿತೀನಿ, ಇನ್ನೊಂದು ಟೈಪ್ ಅಂತ ಹೇಳ್ತೀನಿ. ಫಸ್ಟು ಮತ್ತು ಫೋರ್ತ್ ಕಾರ್ಬನ್ ಆಟಮಲ್ಲಿ COOH ಗ್ರೂಪ್ ಇದೆ, ಆದರೆ ಸೆಕೆಂಡ್ ಕಾರ್ಬನ್ ಆಟಮ್ ಥರ್ಡ್ ಕಾರ್ಬನ್ ಆಟಮಲ್ಲಿ H ಮತ್ತು OH ಅರೇಂಜ್ಮೆಂಟ್ ಇನ್ ಸ್ಪೇಸಲ್ಲಿ ಏನಾಗ್ತಾ ಇದೆ, ಡಿಫರ್ ಆಗ್ತಾ ಇದೆ. ಅಂಥ ಐಸೋಮರ್ಸ್ಗೆ ನಾನು ಏನಂತ ಕರಿತೀನಿ, ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀನಿ. ಮುಂದೆ ಇದನ್ನು ನೀವು ಇನ್ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಹೇಗೆ ಅಂತ. ಜಸ್ಟ್ ಈಗ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಮರ್ಸ್ ಹೇಳ್ತಾ ಇದ್ದಾಗ ನಾನು ಈ ರೀತಿಯಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಟೈಪ್ ಆಫ್ ಐಸೋಮರ್ಸ್ ಇದೆ ವಿಚ್ ಇಸ್ ಸ್ಪೇಷಲ್ ಅರೇಂಜ್ಮೆಂಟ್ ಡಿಫರ್ ಆಗಿರುವಂಥದ್ದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಕಾಂಪೌಂಡ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, same structural formula, but different arrangement of atom in space, particularly across the compound which going to have a restricted rotation. For example, carbon double bond ಇದೆ, ಅಲ್ಲೇನಾಗ್ತಾ ಇದೆ, because of the restricted rotation I cannot rotate the molecule at room temperature, therefore there is an existence of 2 different types of isomers. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ. ವಿತ್ ರೆಸ್ಪೆಕ್ಟ್ ಟು ಆ್ಯಂಗಲ್ ಆಫ್ ರೊಟೇಷನ್ ಆಫ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ತೊಗೊಂಡಾಗ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀನಿ. ವಿತ್ ರೆಸ್ಪೆಕ್ಟ್ ಟು ದಿ ರಿಸ್ಟ್ರಿಕ್ಟೆಡ್ ರೊಟೇಷನ್ ಅಂತ ತೊಗೊಂಡ್ರೆ ಅವಾಗ ಅದಕ್ಕೆ ನಾನು ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಥರ ಐಸೋಮರ್ಸ್ಗೆ ನಾನು ಏನಂತ ಕರಿತೀನಿ, ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಅಕ್ರಾಸ್ ದಿ ಕಾರ್ಬನ್ ಡಬಲ್ ಬಾಂಡ್ ವೇರಿ ಆಗ್ತಾ ಇದೆ, ಅಂಥ ಐಸೋಮರ್ಸ್ಗೆ ನಾನು ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀನಿ. ಆ ಫೆನಾಮಿನನ್ಗೆ ನಾನು ಜೊಮೆಟ್ರಿಕಲ್ ಅಂತ ಹೇಳ್ತೀನಿ. ಈ ರೀತಿಯಾಗಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಂಜ್ಮೆಂಟ್ ಆಫ್ ಆಟಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ. ಐಸೋಮರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಪರ್ಟಿಕ್ಯುಲರ್ಲಿ ಸ್ಟೀರಿಯೋ ಐಸೋಮರ್ಸ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ಆಪ್ಟಿಕಲ್ ಐಸೋಮರ್ಸ್ ಏನಿದೆಯಲ್ಲ ಅದಕ್ಕೆ ಎನಾನ್ಷಿಯಮರ್ಸ್ ಅಂತ ಮುಂದೆ ಹೇಳ್ತೀನಿ. ದಟ್ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್, ಪರ್ಟಿಕ್ಯುಲರ್ಲಿ ಇನ್ ದ ಫಾರ್ಮಾ ಇಂಡಸ್ಟ್ರಿ, ಪರ್ಟಿಕ್ಯುಲರ್ಲಿ ಡ್ರಗ್ ಇಂಡಸ್ಟ್ರಿನಲ್ಲಿ ದೋಸ್ ಸ್ಟೀರಿಯೋ ಐಸೋಮರ್ಸ್ ದೇ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಮುಂದೆ ಬಂದಂಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡೋದಕ್ಕಷ್ಟೇ ಕಾಂಪ್ಲಿಕೇಶನ್ ಅನಿಸುತ್ತೆ, ಬಟ್ ಸ್ಟೀರಿಯೋ ಕೆಮಿಸ್ಟ್ರಿ ತುಂಬ ಕಷ್ಟ ಆಗಲ್ಲ ಅಂತ ಹೇಳ್ತಾರೆ. ನಥಿಂಗ್ ಟು ವರಿ, ಯು ಹ್ಯಾವ್ ಟು ರಿಮೆಂಬರ್ ಕಾರ್ಬನ್ ಹ್ಯಾಸ್ ಓನ್ಲಿ 4 bonds. Nothing to worry, you can easily understand and you can easily try to get how it is involved in our day-to-day life. Thank you, all the best.